ಪುಣ್ಯಕಾಲಕ್ಕೆ ಭಾರತ ಸಾಕ್ಷಿಯಾಗ್ತಾ ಇದೆ. ರಾಮನೂರಿನಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ಬೆನ್ನಲ್ಲೇ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಅಭಿವೃದ್ಧಿಯ ಪರ್ವವೇ ನಡೀತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದಿಂದ ಇಡೀ ನಗರ ಕಾಯಕಲ್ಪವಾಗಿದೆ. ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ಮಂದಿರ ಉದ್ಘಾಟನೆಯ ಬಳಿಕ ದೇವನಗರಿಯಲ್ಲಿ ಜನಸಂದಣಿ ಹೆಚ್ಚಲಿದ್ದು, ಈ ಹಿನ್ನೆಲೆಯಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಸೇವೆಯನ್ನು ಆರಂಭಿಸಲಾಗಿದೆ. ಜನವರಿ 13ರಿಂದ ಹೊಸ ಎಲೆಕ್ಟ್ರಿಕ್ ಬಸ್ಗಳನ್ನು ಬಿಡಲಾಗಿದ್ದು, ಆಟೋ ಪ್ರಯಾಣದಿಂದ ರೋಸಿ ಹೋಗಿದ್ದ ಸ್ಥಳೀಯರು ಬಸ್ ಪ್ರಯಾಣದಿಂದ ಸಖತ್ತಾಗಿ ಥ್ರಿಲ್ ಆಗಿದ್ದಾರೆ. ಇನ್ನು ಪ್ರವಾಸಿಗರು ಭಕ್ತರು ಇದರ ಅನುಕೂಲವನ್ನು ಪಡೀತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಬ್ಬೀರ್ ನಿಡುಗುದಿ ನೀಡಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ. ಆ ಪೈಕಿ ಎಲೆಕ್ಟ್ರಿಕ್ ಬಸ್ ಕೂಡ ಒಂದು. ನಾವೀಗ ಎಲೆಕ್ಟ್ರಿಕ್ ಬಸ್ನ ಒಳಗಡೆ ಹೋಗ್ತಿದೀವಿ. ಬನ್ನಿ ನೋಡೋಣ ಒಳಗಡೆ ಏನೇನೆಲ್ಲ ಸೌಕರ್ಯಗಳು ಸಿಗ್ತಾ ಇದಾವೆ, ಯಾವ ರೀತಿಯಾಗಿ ಅಯೋಧ್ಯೆ ಬದಲಾಗಿದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಒಳಗಡೆ ಎಲೆಕ್ಟ್ರಿಕ್ ಬಸ್ ಹೇಗೆ ಶುರುವಾಗಿದೆ ಅನ್ನುವಂಥದ್ದು. ಇದು ಇತ್ತೀಚೆಗೆ ಶುರುವಾಗಿರುವಂತಹ ಬಸ್ ಸೇವೆ ಆಗಿರುವಂಥದ್ದು. ಅಯೋಧ್ಯೆಗೆ ಈ ಮೊದಲು ಬಂದಂತ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಬ್ಯಾಟರಿ ಆಟೋಗಳನ್ನ ಅಥವಾ ರಿಕ್ಷಾಗಳನ್ನ ಹತ್ಕೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ಓಡಾಡಬೇಕಿತ್ತು. ಆದ್ರೆ ಈಗ ಪ್ರಯಾಣಿಕರಿಗೆ ಅಥವಾ ಬರುವಂತ ಭಕ್ತರಿಗೆ ಅನುಕೂಲ ಆಗುವಂತ ದೃಷ್ಟಿಯಿಂದ ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಬಸ್ ಒಳಗಡೆಯಿಂದ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಕಲರ್ಫುಲ್ ಸೀಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಬ್ಯಾಟರಿ ಚಾರ್ಜ್ ನಿಂದ ಓಡುವಂತ ಬಸ್ ಇದಾಗಿರುವಂತದ್ದು. ಇಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ. ಹೆಚ್ಚು ಜನರನ್ನ ಬಸ್ನಲ್ಲಿ ಪ್ರಯಾಣಕ್ಕೆ ಅವಕಾಶವನ್ನ ಮಾಡಿಕೊಡೋದ್ರಿಂದ ಸಾಕಷ್ಟು ದಟ್ಟಣೆಯನ್ನು ಕೂಡ ಕಡಿಮೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡು ಈಗ ಸದ್ಯಕ್ಕೆ ಉತ್ತರ ಪ್ರದೇಶ ಸರ್ಕಾರ ಈ ಒಂದು ಬಸ್ನ ವ್ಯವಸ್ಥೆಯನ್ನು ಕೂಡ ಶುರು ಮಾಡಿದೆ. ಕಳೆದ 3-4 ದಿನಗಳಿಂದ ಈ ಬಸ್ ಸೇವೆ ಕೂಡ ಆರಂಭ ಆಗಿದೆ. आपका नाम क्या है मैम? रंजना शुक्ला। अभी बस आए, मंदिर होने के बाद अयोध्या में बहुत सारे सुविधा आ रहे हैं, बस शुरू हो गए, कैसा लग रहा है आपको? बहुत अच्छा लग रहा है। हम लोग इलेक्ट्रिक बस का आनंद भी ले रहे हैं और योगी सरकार ने हमारे अयोध्या के लिए बहुत कुछ किया है। हम अयोध्या के लिए मतलब बहुत पिछड़ा पड़ा हुआ था। आज तक कोई मुख्यमंत्री, इतने मुख्यमंत्री हुए कभी अयोध्या आए ही नहीं, लेकिन ये मुख्यमंत्री योगी आदित्यनाथ जी बहुत इसका बिल्कुल काया ही पलट दिए। अभी बस आए हुए बहुत सारे लोग एक साथ जा सकते आ सकते हैं और टूरिस्ट जो आते हैं अयोध्या को उनको भी बहुत सुविधा मिल रहा है। आपको कैसा लगता है ये देख के? हमको तो ये देख के बहुत अच्छा लग रहा है, क्योंकि बैटरी रिक्शा सवारियों से पहली चीज तो पैसा बहुत लेते थे। दूसरी चीज है कि जहाँ ऊंचा नीचा रोड बहुत अच्छी नहीं गली कूचे में थी, अब तो सब बन गई है। वहाँ लेकर के सवारी सहित बैटरी रिक्शा पलट जाता था और जो हमारे यात्री आते थे उनको बहुत परेशानी होती है। ಬಸ್ ಕಂಪ್ಲೀಟ್ ಆಗಿ ಫುಲ್ ಆಗಿರುವಂತದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಎಲ್ಲಾ ಕಡೆಗೂ ಕೂಡ ಜನರು ಬಹಳ ಉತ್ಸಾಹದಿಂದ ಓಡಾಡ್ತಿದ್ದಾರೆ. ಕಂಡಕ್ಟರ್ ಇದ್ದಾರೆ, ನಮ್ಮ ಜೊತೆಗೆ ಮಾತಾಡ್ಸೋಣ. आपका नाम क्या है? महेंद्र सिंह। ये कितने दिन से शुरू हुआ है सेवा? 13 तारीख से। 13 तारीख से शुरू हुआ है। आपको कहाँ से कहाँ तक जाता है, कहाँ कहाँ रुकता है, इसके बारे में? ये नया घाट से सलारपुर तक जाती है और हनुमानगढ़ी होते हुए श्री राम जन्मभूमि होते हुए रिकाबगंज होते हुए अयोध्या बस स्टॉप होते हुए सलारपुर तक जाती है। टिकट का प्राइस? टिकट 10 रुपए से स्टार्ट है, लास्ट स्टॉप तक हमारा 40 रुपए का टिकट है। कहाँ से कहाँ तक जाता है ना? कितना स्टॉप है बीच में स्टॉप है लगभग वही 15-16 स्टॉप है। ನೋಡಿದ್ರಿ 13ನೇ ತಾರೀಕಿಂದ ಇದು ಶುರುವಾಗಿದೆ. ಶುರುವಾದ ಮೇಲೆ ಜನರ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. 10 ರೂಪಾಯಿಂದ ಟಿಕೆಟ್ ಶುರುವಾಗಿ 40 ರೂಪಾಯಿವರೆಗೂ ಕೂಡ ಟಿಕೆಟ್ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಿದ್ವಿ. ಜನರಿಗೆ ಓಡಾಡ್ಲಿಕ್ಕೆ ಒಂದು ಉತ್ತಮವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡುವಂತ ಪ್ರಯತ್ನ ಈಗ ಸದ್ಯಕ್ಕೆ ಅಯೋಧ್ಯೆಯಲ್ಲಿ ಶುರುವಾಗಿದೆ. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.